ರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಕೈ ಎತ್ತಿ ಜೋರ್ಲಿ ಹೇಳ್ತಾರೆ ನೋಡೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ, ಸ್ತ್ರೀ ಶಕ್ತಿಗೆ, ನಾರಿ ಶಕ್ತಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನನ್ನ ಸ್ನೇಹಿತರು, ಪಾಲನಾ ಸಚಿವರಾದಂತಹ ಮಾನ್ಯ ರಹೀಂ ಖಾನ್ ರವರೇ, ಬೂಡಾ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಆದಂತಹ ಮಾನ್ಯ ಬಸವರಾಜ್ ಜಾಬಶೆಟ್ಟಿ ಅವರೇ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಗಿರೀಶ್ ಬಡೋಳೆ ಅವರೇ, ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಶ್ರೀಧರ್ ಅವರೇ, ನಮ್ಮ ಗೌಸುದ್ದೀನ್ ಅವರೇ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಮಹಿಳಾ ಅಧಿಕಾರಿಗಳಿದ್ದಾರೆ, ಉಪನ್ಯಾಸಕರಿದ್ದಾರೆ, ಮತ್ತು ಈ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟಂತವರು ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಹೋದರಿಯರು. ನೀವೆಲ್ಲ ಇಲ್ಲಿ ಕೂತಿದ್ದೀರಿ, ನಿಮ್ಮಿಂದ ಈ ಕಾರ್ಯಕ್ರಮಕ್ಕೆ ಕಳೆ ಬಂದಿದೆ. ಚಪ್ಪಾಳೆ ತಟ್ರೆ ಹೆಂಗೆ ಕೂತಿರಿ. ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಅಧಿಕಾರಿಗಳು, ಮಾಧ್ಯಮದ ಮಿತ್ರರು ಹಾಗೂ ಇಲ್ಲಿ ಬಂದಂತ ಎಲ್ಲ ಬಂಧುಗಳಿಗೆ ನನ್ನ ಪರವಾಗಿ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆ ಪ್ರಾರಂಭ ಆಗಿದ್ದು 1911ರಲ್ಲಿ ಡೆನ್ಮಾರ್ಕ್ದಲ್ಲಿ, ಸ್ವಿಟ್ಜರ್ಲ್ಯಾಂಡ್ದಲ್ಲಿ. ಅವತ್ತಿನ ದಿನಮಾನಗಳಲ್ಲಿ ವಿದೇಶದಲ್ಲಿ ಸಹಿತ, ಮುಂದುವರೆದಂತಹ ದೇಶಗಳಲ್ಲಿ ಸಹಿತ ಮಹಿಳೆಯರಿಗೆ ಸಮಾನ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ಅಸಮಾನತೆ ಇತ್ತು, ಲಿಂಗ ಭೇದ ಇತ್ತು, ಶೋಷಣೆ ಆಗ್ತಾ ಇತ್ತು. ಅಲ್ಲಿ ಇವತ್ತೇನು ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗ್ತಾ ಇದ್ದಿಲ್ಲ. ಆ ಸಮಾನ ವೇತನ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮಹಿಳೆಯರು ಪುರುಷರಿಗೆ ಸಮಾನವಾದ ಕೆಲಸ ಮಾಡಿದ್ರು ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಒಂದು ಮಾತು ಆ ಸಂದರ್ಭದಲ್ಲಿ ಎಲ್ಲರಲ್ಲಿ ಜಾಗೃತಿ ಮೂಡಿ ಅವತ್ತು ಸಾವಿರಾರು ಲಕ್ಷಾಂತರ ಜನ ಸೇರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆ ಆಚರಿಸ್ತಾರೆ. ಅದಾದ ಮೇಲೆ ಅಮೆರಿಕದಲ್ಲಿ, ಯುಕೆದಲ್ಲಿ ಬಹಳ ಕಡೆ ಮಹಿಳಾ ದಿನಾಚರಣೆ ಪ್ರಾರಂಭ ಆಗ್ತದೆ. ಆರಂಭ ಆದ್ಮೇಲೆ 1975ರಲ್ಲಿ ವಿಶ್ವಸಂಸ್ಥೆ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಅದು ಘೋಷಣೆ ಆದ ಮೇಲೆ ನಿರಂತರವಾಗಿ ಪ್ರತಿ ವರ್ಷ ಜಗತ್ತಿನಾದ್ಯಂತ ಈ ಮಹಿಳಾ ದಿನಾಚರಣೆ ನಾವು ಮಾಡ್ತಾ ಬಂದಿದ್ದೇವೆ. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಮಹಿಳೆಯರ ಹಿತರಕ್ಷಣೆ ಮಾಡುವಂಥದ್ದು. ಯಾವ ಮಹಿಳೆಯರು ಮಹಿಳಾ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡ್ತಾರೆ ಅವರಿಗೆ ಗುರುತಿಸುವಂಥದ್ದು ಮತ್ತು ಎಲ್ಲ ಮಹಿಳೆಯರಿಗೆ ಇಂಥ ಕಾರ್ಯಕ್ರಮಗಳ ಮುಖಾಂತರ ಉತ್ತೇಜನ ಕೊಡುವಂಥದ್ದು ಇದರ ಉದ್ದೇಶ. ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಜೀವನ ಚಕ್ರ ನಡಿಬೇಕು ಅಂತ ಹೇಳಿದ್ರೆ ಪುರುಷರು ಮಹಿಳೆಯರು ಇಬ್ಬರು ಬೇಕು. ಮಹಿಳೆಯರು ಪುರುಷರು ಒಂದೇ ನಾಣ್ಯದ ಎರಡು ಮುಖಗಳು. ಇವತ್ತು ಮಹಿಳೆಯರೇ ಇರದೇ ಇದ್ದರೆ ಸೃಷ್ಟಿ ನಿರ್ಮಾಣ ಆಗ್ತಾ ಇದ್ದಿಲ್ಲ. ಇವತ್ತು ಮಹಿಳೆಯರಿಂದಲೇ ಇವತ್ತು ಎಲ್ಲವೂ ನಡೀತಾ ಇದೆ. ಹೀಗಾಗಿ ಪುರುಷ ಪ್ರಧಾನವಾದಂತಹ ಈ ಒಂದು ಸಮಾಜದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಅನಾದಿ ಕಾಲದಿಂದಲೂ ಮಹಿಳೆಯರಿಗೆ ಶೋಷಣೆ ಆಗ್ತಾನೆ ಬಂದಿದೆ. ಮಹಿಳೆ ಶೂದ್ರಳು ಅಂತ ಹೇಳಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರಿಗೆ ದೂರ ಇಕ್ಕಿದ್ದಂಥದ್ದು, ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಕೊಡದೇ ಇರುವಂಥದ್ದು. ದೇವಾಲಯಕ್ಕೂ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಮನೆ ಹೊರಗಡೆ ಬರಲಿಕ್ಕೂ ಅವಕಾಶ ಇರಲಿಲ್ಲ. ಬರೀ ಯಂತ್ರದಂತೆ ಮಹಿಳೆಯರನ್ನು ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ನಮ್ಮ ರಾಷ್ಟ್ರದ ಇತಿಹಾಸ ನೋಡಿದ್ರೆ ದೇವಿ ದೇವತೆಗಳಿಗೆ ಅಂದ್ರೆ ನಾವೆಲ್ಲ ದೇವಿ ಆರಾಧನೆ ಮಾಡ್ತೀವಿ, ಆದಿಶಕ್ತಿ ಅಂತ ಹೇಳ್ತೀವಿ. ಆದಿಶಕ್ತಿ ಅಂತ ಹೇಳಿದ್ರೆ ಇವತ್ತು ದೇವಿ ಮಾತೆಗೆ ನೀವೆಲ್ಲ ನೋಡ್ರಿ, ಎಲ್ಲಾ ನದಿಗಳ ಹೆಸರು ಮಹಿಳೆನೇ ಇದೆ. ಭಾರತ್ ಮಾತೆ ಅಂತ ಹೇಳಿ ಕರಿತೀವಿ. ಎಲ್ಲಾ ದೇವಾಲಯಗಳಿಗೆ ಲಕ್ಷ್ಮಿ, ಸರಸ್ವತಿ ಎಲ್ಲ ಪೂಜೆ ಮಾಡ್ತೀವಿ, ಎಲ್ಲ ಮಹಿಳೆಯರೇ ಇದ್ದಾರೆ. ಆದರೆ ಇವತ್ತು ಮನೆಯಲ್ಲಿ ಮಾತ್ರ, ಸಮಾಜದಲ್ಲಿ ಮಾತ್ರ ಮಹಿಳೆಯರಿಗೆ ಗೌರವ ಕೊಡದೇ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತಿಗೂ ಸಹಿತ ಎಷ್ಟೊಂದು ಕಾಯ್ದೆ ಮಾಡಿದ್ದಾರೆ, ಎಷ್ಟೊಂದು ಕಾನೂನುಗಳು ಮಾಡಿದ್ದಾರೆ. ಇವೆಲ್ಲ ಮಾಡಿದ್ರು ಸಹಿತ ಮಹಿಳೆಯರಿಗೆ ಅಪಹಾಸ್ಯ ಮಾಡುವಂಥದ್ದು, ಮಕ್ಕಳ ಮೇಲೆ ಮೇಲೆ ದೌರ್ಜನ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಗೊತ್ತಿದೆ.
ಅದಕ್ಕೆ ನಾವೆಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾಯ್ದೆ ಕಾನೂನುಗಳು ಮಾಡಬಹುದು, ಆದರೆ ಮನಸ್ಥಿತಿ ಬದಲಾವಣೆ ಆಗಬೇಕು. ಜನರ ಮನಸ್ಥಿತಿ, ಮಹಿಳೆಯರಿಗೆ ತುಚ್ಛ ಭಾವನೆಯನ್ನು ನೋಡುವಂಥದ್ದು, ಶೋಷಣೆ ಮಾಡುವಂಥದ್ದು, ಇವತ್ತು ಅವರಿಗೆ ಯಾವುದೇ ರೀತಿ ಅಧಿಕಾರ ಕೊಡದ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು, ಅದು ಬದಲಾವಣೆ ಆಗಬೇಕು. ಅದು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಮಹಿಳೆಯರು ಸಬಲರಾಗಬೇಕು ಅನ್ನೋದು. ಈ ಮಹಿಳಾ ಸಬಲೀಕರಣಕ್ಕಾಗಿ ನಾವು ಅನೇಕ ಕಾರ್ಯಕ್ರಮಗಳು ಮಾಡಿದ್ದೇವೆ. ಹಿಂದೆ ಅನೇಕ ಜನ ಮಹಿಳೆಯರು ತೋರಿಸ್ಕೊಟ್ಟಿದ್ದಾರೆ. ತೊಟ್ಟಿಲು ತೂಗುವಂತ ಕೈ ದೇಶವನ್ನು ಆಳಬಲ್ಲದು ಅಂತ ಹೇಳಿ ತೋರಿಸಿಕೊಟ್ಟದ್ದು ಉಕ್ಕಿನ ಮಹಿಳೆ ಅಂತೇಳಿ ಪ್ರಖ್ಯಾತಿ ಪಡೆದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಾವೆಲ್ಲ ತಿಳ್ಕೊಳ್ಬೇಕು. ಹೆಂಗಿತ್ತು ಇಂದಿರಾ ಗಾಂಧಿ ಆಡಳಿತ ನೋಡಿದಿರಲ್ಲ. ಎಲ್ಲಾ ಕಾರ್ಯಕ್ರಮಗಳು ಇವತ್ತು ವೃದ್ಧಾಪ್ಯ ವೇತನ ಇದ್ದ ಬಡವರ ಬಡತನ ನಿರ್ಮೂಲನೆ ಮಾಡುವಂತ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಂಥದ್ದು, ಮಹಿಳೆಗೆ ರಕ್ಷಣೆ ಕೊಟ್ಟಂಥದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅದಕ್ಕಿಂತ ಪೂರ್ವದಲ್ಲಿ 12ನೇ ಶತಮಾನದಲ್ಲೇ ವಿಶ್ವಗುರು ಬಸವಣ್ಣನವರು ಮಹಿಳೆಯರಿಗೆ ಮಹಾದೇವಿ ಅಂತ ಹೇಳಿ ಕರೆದು ಅನುಭವ ಮಂಟಪದಲ್ಲಿ ಸುಮಾರು 43 ವಚನಕಾರ್ತಿಯರನ್ನು ಅಕ್ಕ ಮಹಾದೇವಿಯನ್ನು ಸೇರಿಸಿಕೊಂಡು ಅವರಿಗೆ ಮುಕ್ತವಾಗಿ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಕೊಟ್ಟಿದ್ದರು. ಅವೆಲ್ಲ ನೋಡ್ಬೇಕು. ಇವತ್ತಂತ ಅಂದ್ರೆ ಕಾಲ ಕಾಲಕ್ಕೆ ಅನೇಕ ಜನ ಮಹಿಳೆಯರು, ಇವತ್ತು ಸಾವಿತ್ರಿಬಾಯಿ ಫುಲೆ ತಾಯಿಯವರು ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಷ್ಟೊಂದು ಮಹಾನ್ ಕ್ರಾಂತಿಯನ್ನು ಮಾಡಿದ್ದಾರೆ. ಮದರ್ ತೆರೆಸಾ ಅವರು ಸೇವೆ ಮಾಡುವಂಥದ್ದು, ಇಲ್ಲ ಕುಷ್ಠರೋಗಿಗಳಿಗೆ ಸಹಿತ ಸೇವೆ ಮಾಡಿದಂಥದ್ದು ನಾವು ನೋಡಿದ್ದೇವೆ. ನೋಬೆಲ್ ಪಾರಿತೋಷಕ ಪಡೆದಂಥದ್ದು ನಾವು ನೋಡಿದ್ದೇವೆ. ಇವತ್ತು ಕ್ರೀಡಾಕೂಟದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ PT ಉಷಾ ಹಿಡ್ಕೊಂಡು ಸೇನಾ ನೆಹವಾಲ್ ತಗೋರಿ, ಮೇರಿಕಾಮ್ ತಗೋರಿ, ಅನೇಕ ಜನ ಸಾಧನೆ ಮಾಡಿದ್ದಾರೆ. ಇವತ್ತೇನು ಪೊಲೀಸ್ ಅಧಿಕಾರಿಯಾಗಿ ಕಿರಣ್ ಬೇದಿಯವರು ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಹೀಗೆ ಸುಮಾರು ಜನ ವಿಜ್ಞಾನಿಗಳಾಗಿದ್ದಾರೆ. ಸುನೀತಾ ವಿಲಿಯಮ್ಸ್ ತಗೊಳ್ರಿ ನೀವು, ಇವತ್ತು ಕಲ್ಪನಾ ತಗೊಳ್ರಿ, ಯಾವ ರೀತಿಯಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಅನೇಕ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯದ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ ಯಾರಿಗೂ ಕಡಿಮೆ ಅನ್ನುವಂಥದ್ದು ಏನಿಲ್ಲ ಇವತ್ತು. ಅದಕ್ಕೆ ಮಹಿಳೆಯರ ಸಾಧನೆ ಹಿಂದಿನಿಂದಲೇ ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಟ್ಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ಅನೇಕ ಜನ ಇವತ್ತು ಮಹಾರಾಣಿಯರು ಇವತ್ತು ಯಾವ ರೀತಿಯಲ್ಲಿ ಸಾಧನೆ ಮಾಡಿದ್ದು ನೀವೆಲ್ಲ ನೋಡಿದಿರಿ. ಇವತ್ತೇನು ನಮ್ಮ ರಾಷ್ಟ್ರದ ನಮ್ಗೆ ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹಿತ ಸರೋಜಿನಿ ನಾಯ್ಡು ಹಿಡ್ಕೊಂಡು ಸುಮಾರು ಜನ ಮಹಿಳೆಯರು ಇವತ್ತು ತ್ಯಾಗ ಮಾಡಿದ್ದಾರೆ, ಬಲಿದಾನ ಕೊಟ್ಟಿದ್ದಾರೆ, ಈ ದೇಶಕ್ಕಾಗಿ ಸಮಾಜಕ್ಕಾಗಿ ದುಡಿದಿದ್ದಾರೆ. ಇವತ್ತು ಅದಕ್ಕೆ ಮಹಿಳೆಯರು ಕಡಿಮೆ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ಕಾಲ ಕಾಲಕ್ಕೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನೀವು ನೋಡಿ ನಾವು ಬಂದ ಮೇಲೆ ಏನೇನು ಮಹಿಳೆಯರ ರಕ್ಷಣೆಗಾಗಿ ಏನೇನು ಕಾರ್ಯಕ್ರಮಗಳು ನಾವು ಕೊಟ್ಟಿದ್ದೇವೆ. ಹಿಂದೆ ವರದಕ್ಷಿಣೆ ಪ್ರಕರಣದಲ್ಲಿ ವರದಕ್ಷಿಣೆ ನಿರ್ಮೂಲನೆ ಮಾಡಬೇಕು ಅಂತ ಕಠಿಣವಾದಂತಹ ಒಂದು ಕಾಯ್ದೆ ತಂದಂಥದ್ದು ನಮ್ಮ ಸರ್ಕಾರ. ಇವತ್ತೇನು ವೃದ್ಧಾಪ್ಯ ವೇತನ ಮಹಿಳೆಯರ ಹೆಸರು ಕೊಡಬೇಕು, ಇವತ್ತು ಇಂದಿರಾ ಗಾಂಧಿ ಹೌಸಿಂಗ್ ಅಂತ ಹೇಳಿ ಮನೆ ವಿತರಣೆ ಮಾಡುವಂಥದ್ದು ಮಹಿಳೆಯರ ಹೆಸರಲ್ಲಿ ಕೊಡುವಂಥದ್ದು, ಸ್ತ್ರೀ ಶಕ್ತಿ ಸಂಘಗಳನ್ನು ರಚನೆ ಮಾಡಿದಂಥದ್ದು, ಅವರಿಗೆ ಅಧಿಕಾರ ಕೊಟ್ಟಂಥದ್ದು, ಸ್ವಸಹಾಯ ಸಂಘಗಳಿಗೆ ಅಧಿಕಾರ ಕೊಟ್ಟಂಥದ್ದು, ಮಹಿಳೆಯರಿಗಾಗಿ ಕಾರ್ಯಕ್ರಮಗಳು ಕೊಟ್ಟಂಥದ್ದು, ಈ ಭ್ರೂಣ ಹತ್ಯೆ ತಡಿಬೇಕು, ಇವತ್ತೇನು ಬಾಲಕಿಯರದು ಅಂತ ಹೇಳಿ ಕಾಯ್ದೆ ಕಾನೂನು ಮಾಡಿದಂಥದ್ದು, ದೌರ್ಜನ್ಯ, ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳು ಕಡಿಮೆ ಆಗಬೇಕು ಅಂತೇಳಿ ಆ ಕಾಯ್ದೆ ತಂದಂಥದ್ದು, ಅವ್ರಿಗೆ ಎಲ್ಲಾ ರೀತಿಯ ಸವಲತ್ತು ಕೊಟ್ಟಂಥದ್ದು, ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ 50% ಮಹಿಳೆಯರಿಗೆ ಇವತ್ತು ಮೀಸಲಾತಿ ಕೊಡಬೇಕು ಅಂತೇಳಿ ಅವರಿಗೆ ಪ್ರಾತಿನಿಧ್ಯ ಕೊಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ರಾಜೀವ್ ಗಾಂಧಿ ಅವರು, ದಿವಂಗತ ರಾಜೀವ್ ಗಾಂಧಿ ಅವರು ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. 73ನೇ ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತಂದು ಇವತ್ತು ನಿಮ್ಮೆಲ್ಲರಿಗೆ ಅಧಿಕಾರವನ್ನು ಕೊಟ್ಟಂಥದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅಂಗನವಾಡಿ ಪ್ರಾರಂಭ ಮಾಡಿದಂಥದ್ದು ಹಿಡ್ಕೊಂಡು ಆಶಾ ಕಾರ್ಯಕರ್ತರು, ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಸಹಾಯಕಿಯರು ಇರ್ಬೋದು, ಅವರಿಗೆ ಗೌರವ ಕೊಡುವಂಥದ್ದು, ಅವರಿಗೆ ಜವಾಬ್ದಾರಿ ಕೊಡುವಂಥದ್ದು, ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಯಾರಾದರೂ ಮಾಡಿದರೆ ಅದು ನಮ್ಮ ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. ಇದರ ಜೊತೆಯಲ್ಲಿ ಇವತ್ತು ಮೊನ್ನೆ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಋತುಚಕ್ರ ರಜೆ, ತಿಂಗಳಿಗೆ ಒಂದು ರಜೆ ಕೊಡಲೇಬೇಕು ಖಾಸಗಿಯವರು ಸಹಿತ ಅಂತ ಹೇಳಿ ಕಾಯ್ದೆ ಮಾಡಿ, ಕಾನೂನು ಮಾಡಿ ಅದನ್ನು ಜಾರಿಗೆ ತರುವಂತ ಕೆಲಸ ಮಾಡಿದಂಥದ್ದು ಅದು ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಅಂತ ನಾವು ಹೆಮ್ಮೆ ಹೇಳಿಕೆ ಬಯಸ್ತಾ ಇದ್ದೇವೆ. ಇವತ್ತು ನೋಡಿ ನಾವು ಯಾವ ರೀತಿಯಲ್ಲಿ ನಮ್ಮ ಸರ್ಕಾರ ಬಂದು 3 ವರ್ಷಗಳಾಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ ಘೋಷಣೆ ಮಾಡಿದ್ದೇವೆ, ಪ್ರಣಾಳಿಕೆ ಗ್ಯಾರಂಟಿ ಕೊಟ್ಟಿದ್ದೇವೆ. ಯಾರು ನಾವು ಮಹಿಳೆಯರಿಗೆ ಪ್ರತಿ ಸಲ
ಬೆಲೆ ಏರಿಕೆ ಆಗ್ತಾ ಇದೆ. ಬೆಲೆ ಏರಿಕೆ ಆಯ್ತು ಅಂದ್ರೆ ಅದರ ಹೊರೆ ಮಹಿಳೆಯರ ಮೇಲೆ ಬೀಳ್ತದೆ. ಆ ಹೊರೆ ತಗ್ಗಿಸಬೇಕು ಅಂತ ಹೇಳಿ ಇವತ್ತು ಪ್ರತಿ ಮಹಿಳೆಯರಿಗೆ ಯಜಮಾನಿ ಒಂದೊಂದು ಮನೆ ಪ್ರತಿ ಪರಿವಾರದ ಮಹಿಳೆಯರಿಗೆ ಅವ್ರು ಯಾರು ಬಡವರಿದ್ದಾರೆ, ಸಾಹುಕಾರಿದ್ದಾರೆ, ಅದೆಲ್ಲವನ್ನು ನೋಡದೆ ಪ್ರತಿ ತಿಂಗಳು 2,000, ಪ್ರತಿ ವರ್ಷಕ್ಕೆ 24,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ. ನಾವು ಮಾಡೋ ಹೊತ್ತಿನಲ್ಲಿ ಪ್ರತಿಪಕ್ಷದವರು ಹೇಳಿದ್ರು ದಿವಾಳಿ ಆಗ್ತದೆ, ಹಿಂಗೆ ಮಾಡ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಮಾಡಿದ್ಮೇಲೆ ಯಾರು ಇದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಿದ್ರು ಅವರೇ ಈಗ ಬೇರೆ ಬೇರೆ ರಾಜ್ಯದಲ್ಲಿ ಅವರು ಆಡಳಿತ ಮಾಡಿಸುವಂತ ರಾಜ್ಯದಲ್ಲಿ ಅವರೇ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಯಾಕೆಂದ್ರೆ ನೀವು ನೋಡಿ ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರೆ, ಈಗ ನಾವು ಮಾಡಿದ್ದೀವಿ ಅಂತ ಹೇಳಿ ನಮ್ದೇ ಕಾಪಿ ಮಾಡಿದ್ದಾರೆ. ಇವತ್ತು ಈ ರೀತಿಯಲ್ಲಿ ಎಷ್ಟು ಕೊಡ್ತಾ ಇದ್ದೀವಿ ನೋಡಿ. ಪ್ರತಿ ವರ್ಷ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸುಮಾರು 28,000 ಕೋಟಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನೋಡಿ ಸುಮಾರು ನಾವು 1,754 ಕೋಟಿ ಅಂದ್ರೆ ಡಿಸೆಂಬರ್ 25ರವರೆಗೆ, ಅಂದ್ರೆ ಈಗ ನಾವು ಮಾರ್ಚ್ ವರೆಗೆ ಹಿಡಿದ್ರೆ ಸುಮಾರು 2,000 ಕೋಟಿ ರೂಪಾಯಿ ನಮ್ಮಲ್ಲಿರುವಂತಹ ಸುಮಾರು 3.5 ಲಕ್ಷ ಮಹಿಳೆಯರೇನಿದ್ದಾರೆ ಅವ್ರ ಖಾತೆಯಲ್ಲಿ ಹಣ ನೇರವಾಗಿ ಜಮಾ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ. ಅನೇಕ ಜನ ಮಹಿಳೆಯರು ಈ ಹಣ ತೆಗೆದುಕೊಂಡು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದ್ದಾರೆ, ಉನ್ನತ ಶಿಕ್ಷಣಕ್ಕೆ ಕಳಿಸಿದ್ದಾರೆ, ಅವರ ಗಂಡಂದಿರಿಗೆ ಅವರ ಆರೋಗ್ಯಕ್ಕೆ ಉಪಯೋಗ ಮಾಡಿದ್ದಾರೆ, ಅವರ ಕೃಷಿಗೆ, ಕಾಯಕಕ್ಕೆ, ಅವರ ಕೈಗಾರಿಕೆಗಳಿಗೆ ಆರ್ಥಿಕವಾಗಿ ಸಬಲರನ್ನಾಗಲಿಕ್ಕೆ ಈ ಅನುದಾನ ಬಳಸಿಕೊಂಡಿದ್ದಾರೆ. ಅನೇಕ ಜನ ಹೇಳ್ತಾರೆ ನೀವೆಲ್ಲ ಮಾಡಿದಿರಿ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ದೇವರು ಇವತ್ತು ಒಳ್ಳೆ ರೀತಿಯಿಂದ ಇಕ್ಕಲಿ ಅಂತೇಳಿ ನಮ್ಗೆ ಹಾರೈಸ್ತಾರೆ. ಈ ಕೆಲಸ ಮಾಡಿದ್ದೀವಿ ಅಂತೇಳಿ ನೋಡಿ. ಅದೇ ರೀತಿಯಲ್ಲಿ ಇವತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಮಹಿಳೆಯರು ಇವತ್ತು ಬಸ್ನಲ್ಲಿ ಫ್ರೀಯಾಗಿ ಇವತ್ತು ಪ್ರಯಾಣ ಮಾಡುವಂಥದ್ದಕ್ಕೆ ನಾವು ಚಾಲನೆ ಮಾಡಿದ್ವಿ. ನಮ್ಮನ್ನು ನೋಡಿ ಬೇರೆ ಬೇರೆ ರಾಜ್ಯದವರು ಮಾಡ್ತಾ ಇದ್ದಾರೆ. ಮನೆಗಳ ವಿತರಣೆ ಮಹಿಳೆಯರ ಹೆಸರಿನಲ್ಲಿ ಕೊಡ್ತಾ ಇದ್ದಾವೆ. ಹಲವಾರು ಕಾರ್ಯಕ್ರಮಗಳು, ಹಲವಾರು ಯೋಜನೆಗಳು ಮಹಿಳೆಯರಿಗಾಗಿ ಜಾರಿಗೆ ತಂದಂತಹ ಸರ್ಕಾರ, ಮಹಿಳಾ ಪರ ಸರ್ಕಾರ. ಇವತ್ತೇನಾದ್ರೂ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇಷ್ಟೆಲ್ಲ ಮಾಡಿದ್ರೆ ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ, ಇನ್ನೂ ಅನೇಕ ವಿಷಯಗಳಿದ್ದಾವೆ. ನನ್ನ ವಿನಂತಿ ಏನಪ್ಪಾ ನಿಮ್ಮೆಲ್ಲರಿಗೆ ಅಂತ ಹೇಳಿದ್ರೆ, ಇವತ್ತು ನೀವೆಲ್ಲ ಸಮಾಜ ಉಳಿದಿದೆ, ಧರ್ಮ ಉಳಿದಿದೆ, ಎಲ್ಲರೂ ಒಳ್ಳೆ ರೀತಿಯಿಂದ ಸತ್ಪ್ರಜೆಗಳಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲಕ್ಕಿಂತ ದೊಡ್ಡ ಕೊಡುಗೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಮಹಿಳೆಯರದು ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕು. ಆ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡುವಂಥದ್ದು, ಮನೆ ಜವಾಬ್ದಾರಿ ತೆಗೆದುಕೊಳ್ಳುವಂಥದ್ದು, ಎಲ್ಲರಿಗೆ ಸೇವೆ ಮಾಡುವಂಥದ್ದು, ನಿಮ್ಮಲ್ಲಿರುವಂತಹ ತಾಳ್ಮೆ, ನಿಮ್ಮಲ್ಲಿರುವಂತಹ ತ್ಯಾಗ, ನಿಮ್ಮಲ್ಲಿರುವಂತಹ ಒಂದು ಸಾಧನೆ, ನಿಮ್ಮಲ್ಲಿರುವಂತಹ ಹೃದಯ ವೈಶಲ್ಯತೆ ಇವತ್ತು ಪುರುಷರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ. ಅದಕ್ಕೆ ನಾವೆಲ್ಲ ಇಲ್ಲಿ ಇಷ್ಟೊಂದು ಸತ್ಪ್ರಜೆಗಳಾಗಿ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದೀವಿ ಅಂತ, ನಾನು ಬೆಳೆದಿದ್ದೀನಿ ಅಂತ ಹೇಳಿದ್ರೆ ನಮ್ಮ ತಾಯಿ ಆಶೀರ್ವಾದ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾರೆ. ಅದಕ್ಕೆ ಒಂದು ಮನೆ ನಡಿಬೇಕು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಎಲ್ಲಿ ಮಹಿಳೆಯರು ಖುಷಿಯಾಗಿರ್ತಾರೆ ಅಲ್ಲಿ ದೇವಿ ದೇವತೆಗಳು ನಲಿದಾಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾರೆ, ನಮ್ಮ ಪ್ರಜಾಪ್ರಭುತ್ವ ಯಾವಾಗ ಯಶಸ್ವಿ ಆಗ್ತದೆ ಅಂತ ಹೇಳಿದ್ರೆ ರಾತ್ರಿ ಸಹಿತ ಮಹಿಳೆ ಒಬ್ಬಂಟಿಗಳಾಗಿ ಬಹಳ ಖುಷಿಯಾಗಿ ಸುರಕ್ಷಿತವಾಗಿ ಯಾವಾಗ ಓಡಾಡಲಿಕ್ಕೆ ಸಾಧ್ಯ ಆಗ್ತದೆ ಅವಾಗ ಈ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅಂತ ನಾವು ತಿಳ್ಕೊಳ್ಬಹುದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂತ ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮಲ್ಲಿರುವಂಥ ಇವತ್ತು ನೋಡಿ ಮಾತೃಪೂರ್ಣ ಯೋಜನೆ, ಮಹಿಳೆಯರಿಗೆ ಅಪೌಷ್ಟಿಕತೆ ಇರಬಾರದು ಮಕ್ಕಳಲ್ಲಿ ಅಂತ ಹೇಳಿ ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅವರು ಪೌಷ್ಟಿಕಾಂಶ ಆಹಾರ ಕೊಡುವಂಥದ್ದು, ನವಜಾತ ಶಿಶುಗಳಿಗೆ ಅಪೌಷ್ಟಿಕತೆ ಇರಬಾರದು ಅಂತ ಹೇಳಿ ಅವರಿಗೆ ಇವತ್ತು ಪೌಷ್ಟಿಕ ಆಹಾರ ಕೊಡುವಂಥದ್ದು, ಅವರಿಗೆ ಲಸಿಕೆಗಳು ಹಾಕುವಂಥದ್ದು. ಈ ರೀತಿಯಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು 0 to 6 6 ವರ್ಷದ ಮಕ್ಕಳಿಗೆ ಅವರಿಗೆ ತಪಾಸಣೆ ಮಾಡುವಂಥದ್ದು, ಅಪೌಷ್ಟಿಕತೆ ಇದ್ದರೆ ಎಲ್ಲ ರೀತಿಯಲ್ಲಿ ಅವರಿಗೆ ನೋಡಿಕೊಳ್ಳುವಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಅದರ ಸದುಪಯೋಗ ಪಡೆದುಕೊಳ್ಳಬೇಕು. ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನೀವೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರಿದ್ದೀರಿ.
ಸಮಾಜ ಬೆಳೆಸುವಂಥದ್ದು. ನಿಮ್ಮ ಮಕ್ಕಳಿಗೆ ತಾಯಂದಿರಾಗಿ ನೀವೆಲ್ಲ ನಿಮ್ಮ ಹಿರಿಯ ಅಕ್ಕಂದಿರಾಗಿ ಏನು ಸೇವೆ ಮಾಡ್ತೀರಿ, ಅದೇ ರೀತಿಯಲ್ಲಿ ನೀವು ನಮ್ಮ ಅಂಗನವಾಡಿ ಮಕ್ಕಳಿಗೆ ಸಹಿತ ನಿಮ್ಮ ಮಕ್ಕಳು ಅಂತ ತಿಳಿದುಕೊಂಡು ಅವರಿಗೆ ಬೆಳೆಸಿರಿ ಅಂದ್ರೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಗೇನು ನಮ್ಮ ಜಿಲ್ಲೆಯಲ್ಲಂತೂ ನಿಮ್ಗೆ ಯಾವುದೇ ರೀತಿಯ ಶೋಷಣೆ ಕಿರುಕುಳ ಯಾವುದೂ ಇಲ್ಲ. ನಾವು ಯಾರು ಹಸ್ತಕ್ಷೇಪ ಮಾಡೋದಿಲ್ಲ. ನಿಮಗೆ ಒಳ್ಳೆಯ ರೀತಿಯಿಂದ ನಮ್ಮ ಸರ್ಕಾರದ ವತಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಪ್ರೋತ್ಸಾಹ ಮಾಡುವಂಥದ್ದು, ಇನ್ನೂ ಹೆಚ್ಚಿನ ಧನ ಕೊಡುವಂಥದ್ದು, ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಎಲ್ಲ ಸೌಲಭ್ಯಗಳು ಕೊಡುವಂಥದ್ದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ. ಅದನ್ನು ಮಾಡುವಂಥ ಒಂದು ಕೆಲಸಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ, ಸಹಕಾರ, ಸಹಯೋಗ ಸದಾ ನಿಮ್ಮ ಜೊತೆಯಲ್ಲಿ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಅಂಗನವಾಡಿಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟದ